ನಮಸ್ಕಾರ ಎವ್ರಿವನ್. ನಮ್ಮಪ್ಪ ಯಾವಾಗಲೂ ನನ್ನ ಯೂಸ್ಲೆಸ್ ಅಂತಲೇ ಹೇಳ್ತಾಯಿದ್ರು. ಆದರೆ ನನಗೆ ಗೊತ್ತಿತ್ತು ನಾನೊಂದು ಯೂಸ್ಲೆಸ್ ಅಲ್ಲ, ನಾನು ಹುಟ್ಟಿರೋದೇ ಏನಾದರೂ ಒಂದು ಸಾಧನೆ ಮಾಡೋದಕ್ಕಂತ. ಈ ಯೂಸ್ಲೆಸ್ ಅನ್ನೋ ಪದನ ಕೇಳಿ ನನಗೆ ಒಂದೇನು ಅನ್ಸ್ಬಿಡ್ತು, ನಾನು ನಿಜವಾಗ್ಲೂ ಕೆಲ್ಸಕ್ಕೆ ಬಾರ್ದೇವ್ರಾನ ಅಂತ. ಅವಾಗ ನಾನು ಯೂಸ್ಲೆಸ್ ಅಂದರೆ ಏನು ಅಂತ ನಿಜವಾಗ್ಲೂ ರಿಸರ್ಚ್ ಮಾಡಿದೆ. ಅವಾಗೇ ನನಗೆ ಒಂದು ಜ್ಞಾನೋದಯ ಆಯಿತು. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಡೈಲಿ ಕೆಲ್ಸಕ್ಕೆ ಬಾರ್ದವ್ರನ್ನು ಯೂಸ್ಲೆಸ್ ಅಂತ ಬೈತಾನೆ ಇದ್ದರೆ ಈ ವಿಡಿಯೋ ಫುಲ್ಲಾಗಿ ನೋಡಿ. ಆವಾಗ ನಂತರ ನಿಮಗೂ ಜ್ಞಾನೋದಯ ಆಗುತ್ತೆ ನೀವು ಯೂಸ್ಲೆಸ್ ಅಲ್ಲ ಅಂತ. ಉದಾಹರಣೆಗೆ ಈ ಇಟ್ಟಿಗೆ ನಿಜವಾಗ್ಲೂ ಯೂಸ್ಲೆಸ್. ಈ ಇಟ್ಟಿಗೆ 8ರಿಂದ 10 ರೂಪಾಯಿ ಕರೆಕ್ಟಾ? ಆದರೆ ಯಾರೋ ಒಬ್ಬ ಮಹಾನ್ ಭಾವ ಈ ಇಟ್ಟಿಗೆಗೆ 50,000 ರೂಪಾಯಿ ಕೊಟ್ಟು ತಗೊಂಡಿದ್ದಾನೆ. ಅದು ಇಟ್ಟಿಗೆ ಮೇಲೆ ಬರೀ ಒಂದು ಪದ ಮಾತ್ರ ಬರೋದಕ್ಕೆ. ಸೊ ಇದೇ ಥರ ಬೆಲೆ ಬಾಳೋ ಯೂಸ್ಲೆಸ್ ಥಿಂಗ್ಸ್ ತಾನೇ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಫುಲ್ಲಾಗಿ ನೋಡಿ. ಅವಾಗೇ ನಾನು ನಮ್ಮ ಅಪ್ಪಗೆ ಪ್ರೂವ್ ಮಾಡೋಕ್ಕಾಗೋದು ನಾನು ಒಬ್ಬ ಕೆಲ್ಸಕ್ಕೆ ಬಾರ್ದವನಲ್ಲ ಅಂತ. ನಾವು ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ನಾನು ತುಂಬ ರಿಸರ್ಚ್ ಮಾಡಿ ಈ ಜಗತ್ತಲ್ಲಿ ಇರೋದ್ರಲ್ಲೇ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಕೆಲ್ಸಕ್ಕೆ ಬಾರ್ದಿರೋ 6 ಪ್ರಾಡಕ್ಟ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಆ್ಯಂಡ್ ಆ ಲಿಸ್ಟಲ್ಲಿ 6th ಪ್ಲೇಸಲ್ಲಿ ಇರೋದೇ 2 ಇಂಚಸ್ ಹ್ಯಾಂಡ್ ಬ್ಯಾಗ್. ಈ ಹ್ಯಾಂಡ್ ಬ್ಯಾಗ್ ಸೈಜ್ ಇಷ್ಟೇ. ಆ್ಯಂಡ್ ಇದನ್ನು ಕ್ರಿಯೇಟ್ ಮಾಡಿರೋ ವ್ಯಕ್ತಿ ಯಾರಿಗೋಸ್ಕರ ಏನು ಕ್ರಿಯೇಟ್ ಮಾಡ್ದೆ ಅಂತ ಕೂಡ ಗೊತ್ತಿಲ್ಲ. ಯಾಕಂದರೆ ಈ ಹ್ಯಾಂಡ್ ಬ್ಯಾಗ್ ಒಳಗಡೆ ನನ್ನ ಫಿಂಗರ್ ಕೂಡ ಫಿಟ್ ಆಗೋದಿಲ್ಲ. ಸರಿ, ಅದನ್ನೆಲ್ಲ ಬಿಡಿ. ಇವಾಗ ಒಂದು ಹ್ಯಾಂಡ್ ಬ್ಯಾಗ್ದು ಬೆಲೆ ಎಷ್ಟು? 500ರಿಂದ 5,000 ರೂಪಾಯಿವರೆಗೂ. ಈ ಬೆಲೆಯಲ್ಲಿ ನಾವು ಒಂದು ಸೂಟ್ ಕೇಸ್ನ ಕೂಡ ಈಸ್ಕೊಂಡ್ಬಿಡ್ಬೋದು. ಆದರೆ ಈ ವ್ಯಕ್ತಿ ಎಷ್ಟು ಕ್ರೇಜಿಯಾಗಿದ್ದಾನೆ ಅಂದರೆ ಈ ಫಿಂಗರ್ ಕೂಡ ಫಿಟ್ ಆಗದೆ ಇರೋ ಬ್ಯಾಗ್ಗೆ, ನಾವು ಕ್ಯಾರಿ ಮಾಡೋಕ್ಕೆ ಆಗದೆ ಇರೋ ಬ್ಯಾಗ್ಗೆ 60,000 ರೂಪಾಯಿ ಇಟ್ಟಿದ್ದಾನೆ ಗೈಸ್ ಬೆಲೆ. ಆ್ಯಂಡ್ ಇವಾಗ 5ನೇ ಸ್ಥಾನದಲ್ಲಿರೋದು ಪೇಪರ್ ಬ್ಯಾಗ್. ನಾವು ಹೋಟ್ಲಲ್ಲಿ ಏನಾದರೂ ಫುಡ್ ಐಟಮ್ನ ಪಾರ್ಸಲ್ ಮಾಡಿದ್ರೆ ಫುಡ್ ಐಟಮ್ನ ಪ್ಯಾಕ್ ಮಾಡಿ ಕೊಡೋ ಒಂದು ಪೇಪರ್ ಬ್ಯಾಗ್. ನಾವು ಮನೆಗೆ ಬಂದ ಮೇಲೆ ಆ ಪೇಪರ್ ಬ್ಯಾಗಿಂದ ಫುಡ್ ಐಟಮ್ನೆಲ್ಲ ಎತ್ಕೊಂಡು ಆ ಪೇಪರ್ ಬ್ಯಾಗ್ನ ಬಿಸಾಕ್ಬಿಡ್ತೀವಿ. ಆದರೆ ಇದೇ ಪೇಪರ್ ಬ್ಯಾಗ್ ಫಾರಿನಲ್ಲಿ 21,000 ರೂಪಾಯಿಗೆ ಮಾರ್ತಾ ಇದ್ದಾರೆ ಗೈಸ್. ಆ್ಯಂಡ್ ಈ 2 ಪೇಪರ್ ಬ್ಯಾಗು, ನಾವು ಬಿಸಾಕೋ ಪೇಪರ್ ಬ್ಯಾಗು ಮತ್ತು ಫಾರಿನಲ್ಲಿ ಮಾರ್ತಾ ಇರೋ ಪೇಪರ್ ಬ್ಯಾಗು ಏನಾದರೂ ಡಿಫ್ರೆನ್ಸ್ ಆಯಿತಾ ಅಂತ ಕೇಳಿದ್ರೆ ನೀವೇ ಈ ಇಮೇಜಲ್ಲಿ ನೋಡ್ತಾ ಇರ್ಬೋದು, ಏನೂ ಡಿಫ್ರೆನ್ಸ್ ಇಲ್ಲ. ಮತ್ತು ಈ ಪೇಪರ್ ಬ್ಯಾಗ್ನ ಈಸ್ಕೊಳ್ಳೋರನ್ನ ಏನಂತ ಕರಿಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. 4th place goes to Glaze Luxury Ice Cubes. ನಾವು ಸಮ್ಮರ್ ಟೈಮಲ್ಲಿ ನಮ್ಮ ಮನೆಯಲ್ಲಿ ಏನಾದರೂ ಜ್ಯೂಸ್ ಮಾಡಿದ್ರೆ ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕೊಳ್ಳಿ, ನಾವು ಕುಡಿಯೋದೇ ಇಲ್ಲ. ಸೊ ಐಸ್ ಕ್ಯೂಬ್ಸ್ ನಾರ್ಮಲಾಗಿ ಬೆಲೆ ಎಷ್ಟು? ಫಸ್ಟ್ ಆಫ್ ಆಲ್ ನಾವು ಐಸ್ ಕ್ಯೂಬ್ಸ್ ಕಾಸ್ಕೊಟ್ಟೆ ಅಂತ ಇಸ್ಕೊಬೇಕು. ನಮ್ಮ ಮನೆಯಲ್ಲಿ ಫ್ರಿಜ್ಗೆ ಟ್ರೇಗೆ ನೀರು ಹಾಕ್ಬಿಟ್ಟು ಫ್ರಿಜ್ ಒಳಗಡೆ ಇಟ್ಟರೆ ಐಸ್ ಕ್ಯೂಬ್ಸ್ ಬಂದುಬಿಡುತ್ತೆ. ಆದರೆ ಈ ಗ್ಲೇಸ್ ಲಕ್ಸುರಿ ಐಸ್ ಕ್ಯೂಬ್ಸ್ ಅನ್ನೋ ಒಂದು ಕಂಪನಿ 50 ಪೀಸ್ ಐಸ್ ಕ್ಯೂಬ್ಸ್ನ ಆಲ್ಮೋಸ್ಟ್ 25,000 ರೂಪಾಯಿಗೆ ಮಾರ್ತಾ ಇದ್ದಾರೆ. ಆ್ಯಂಡ್ ಪೀಪಲ್ ಅದನ್ನು ಇಸ್ಕೊತಾ ಇದ್ದಾರೆ. ಸೊ ನಮ್ಮ ಮನೆಯಲ್ಲಿ ಮಾಡೋ ಐಸ್ ಕ್ಯೂಬ್ಸು ಈ ಗ್ಲೇಸ್ ಲಕ್ಸುರಿ ಐಸ್ ಕ್ಯೂಬ್ಸ್ಗೂ ಏನು ಡಿಫ್ರೆನ್ಸ್ ಇಲ್ಲ. ಬರೀ ಒಂದು ಮೈನ್ಯೂಟ್ ಚೇಂಜಸ್ ಇರುತ್ತೆ. ಅದು ಏನಂದರೆ ಈ ಗ್ಲೇಸ್ ಲಕ್ಸುರಿ ಐಸ್ ಕ್ಯೂಬ್ಸ್ ಬಂದು ಒಂದು 5 ನಿಮಿಷ ಜಾಸ್ತಿ ಕೋಲ್ಡ್ ಆಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಏನೂ ಡಿಫ್ರೆನ್ಸ್ ಇರಲ್ಲ. ಸೊ ಈ ಐಸ್ ಕ್ಯೂಬ್ಸ್ ಈಸ್ಕೊಬೇಕು ಅಡಿಕ್ಷನ್ ಅಂತ ಕೇಳಿದ್ರೆ ನಾನಂತೂ ನಮ್ಮ ಮನೆಯಲ್ಲಿರೋ ಐಸ್ ಕ್ಯೂಬ್ಸ್ ಹಾಕೊಂಡು ಕುಡಿತೀನಿರಪ್ಪ. Stop it. Get some help. The 3rd place goes to the distressed sneakers. ಇದನ್ನು ಕೇಳಿದ ತಕ್ಷಣ ನಿಮಗೆ ಲಕ್ಸುರಿಯಸ್ ಆಗಿರ್ಬೋದು, ಕಾಸ್ಟ್ಲಿ ಆಗಿರ್ಬೋದು ಅಂತ ಅನ್ನಿಸ್ಬೋದು. ಸ್ಟಾರ್ಟಿಂಗಲ್ಲಿ ನಮಗೂ ಹಂಗೆ ಕೇಳಿಸ್ತು. ಆದರೆ ಡಿಸ್ಟ್ರೆಸ್ಡ್ ಸ್ನೀಕರ್ಸ್ ಮೀನಿಂಗ್ ಏನು ಗೊತ್ತಾ? ಕಿತ್ತೋಗಿರೋ ಶೂಸ್. ಮಾಡರ್ನ್ ಆಗಿರಬೇಕಾದ್ರೆ ಟೋನ್ ಸ್ನೀಕರ್ಸ್. ಈ ಶೂ ನೋಡೋದಕ್ಕೆ 2 ನಾಯಿ ಜಗಳದಲ್ಲಿ ಮಧ್ಯದಲ್ಲಿ ಸಿಗಾಕೊಂಡಿರೋ ಶೂ ಥರ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೆ ಬೆಲೆ ಎಷ್ಟು ಹೇಳ್ತಾರೆ ಗೊತ್ತಾ? ಇವರು ಇಸ್ಕೊಬೇಕಂದ್ರೆ ಓನ್ಲಿ 1 lakh rupees. ಎಲ್ಲರ ಫ್ರೆಂಡ್ ಗ್ರೂಪಲ್ಲೂ ಒಂದು ಫ್ರೆಂಡ್ ಮಾತ್ರ ಯಾವಾಗಲೂ ಈ ಕಿತ್ತೋಗಿರೋ ಪ್ಯಾಂಟು, ಕಿತ್ತೋಗಿರೋ ಶರ್ಟ್ ಎಲ್ಲ ಹಾಕ್ತಾನೆ ಇರ್ತಾರೆ. ಆ ಥರ ಫ್ರೆಂಡ್ ನಿಮ್ಮ ಗ್ರೂಪಲ್ಲಿ ಏನಾದರೂ ಇದ್ದರೆ ಈ ಕಿತ್ತೋಗಿರೋ ಶೂಟ್ನ ಇಸ್ಕೊಳ್ಳೋದಕ್ಕೆ ಈ ವಿಡಿಯೋ ಪ್ಲೀಸ್ ಹಂಗೆ ಶೇರ್ ಮಾಡಿಬಿಡಿ. The 2nd place goes to the Supreme Break. ನಾರ್ಮಲ್ ಆಗಿ ಒಂದು ಇಟ್ಟಿಗೆ ಬೆಲೆ ಎಷ್ಟು? 8ರಿಂದ 10 ರೂಪಾಯಿ. ಆದರೆ ನಾರ್ಮಲ್ ಇಟ್ಟಿಗೆಗೂ ಈ ಸುಪ್ರೀಮ್ ಅನ್ನೋ ಇಟ್ಟಿಗೆಗೂ ಏನಾದರೂ ಡಿಫ್ರೆನ್ಸ್ ಆಯ್ತು ಅಂತ ಕೇಳಿದ್ರೆ ಒಂದು ಡಿಫ್ರೆನ್ಸ್ ಆಯ್ತು ಗೈಸ್. ಆ ಡಿಫ್ರೆನ್ಸ್ ಏನಂತ ಕೇಳಿದ್ರೆ ಈ ಸುಪ್ರೀಮ್ ಅನ್ನೋ ಇಟ್ಟಿಗೆ ಮೇಲೆ ಸುಪ್ರೀಮ್ ಅನ್ನೋ ಒಂದು ವರ್ಡ್ ಪ್ರಿಂಟ್ ಮಾಡಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಆ ಸುಪ್ರೀಮ್ ಅನ್ನೋ ವರ್ಡ್ ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ ಗೈಸ್. ಆ್ಯಂಡ್ ಇದಕ್ಕೆ ಅವ್ರು ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ಗೊತ್ತಾ?
ಒಂದು ಇಟ್ಕೆಗೆ 50,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಒಂದು ಇಟ್ಕೆನ 50,000 ರೂಪಾಯಿಗೆ ಮಾಡ್ತಾರೋ ಈ ಕಂಪ್ನಿಯವ್ರು ಹುಚ್ಚರ ಅಂತ ಕೇಳಿದ್ರೆ ಇಲ್ಲ. ಆ್ಯಕ್ಚುಲಿ ಆಗಿ ಒಂದು ಇಟ್ಕೆನ 50,000 ರೂಪಾಯಿಗೆ ತೊಗೊತವ್ರಲ್ಲ ಆ ವ್ಯಕ್ತಿಗಳೇ ನಿಜವಾದ ಹುಚ್ಚರು. ಸೊ ಏಷ್ಯಾದಲ್ಲೆಲ್ಲ ನಾವು ಬೆಳಗ್ಗೆ ಬಾತ್ರೂಮ್ಗೆ ಹೋದ್ಮೇಲೆ ತೊಳ್ಕೊಳ್ಳೋದಕ್ಕೆ ನೀರು ಯೂಸ್ ಮಾಡ್ತೀವಿ. ಏನ ತೊಳ್ಕೊಳ್ಳೋದಕ್ಕೆ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ ಗೈಸ್. ಆದರೆ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ತೊಳ್ಕೊಳ್ಳೋದಕ್ಕೆ ನೀರು ಯೂಸ್ ಮಾಡೋದಿಲ್ಲ, ಅಲ್ಲಿ ಟಾಯ್ಲೆಟ್ ಪೇಪರ್ಸ್ನ ಯೂಸ್ ಮಾಡ್ತಾರೆ. ಆದರೆ ವೆಸ್ಟರ್ನ್ ಕಂಟ್ರೀಸಲ್ಲಿರೋ ಸ್ವಲ್ಪ ರಿಚ್ ಪೀಪಲು, ಶ್ರೀಮಂತ ಜನಗಳು ಏನು ಮಾಡಿದ್ದಾರೆ ಅಂದರೆ ಆ ಟಾಯ್ಲೆಟ್ ಪೇಪರ್ನ ಕೂಡ 22 ಕ್ಯಾರೆಟ್ ಗೋಲ್ಡ್ನ ಯೂಸ್ ಮಾಡಿ ತಯಾರು ಮಾಡಿದ್ದಾರೆ. ಆ್ಯಂಡ್ ಅದನ್ನು ಯೂಸ್ ಕೂಡ ಮಾಡ್ತಾ ಇದ್ದಾರೆ. No! God, please, no! 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 ಆ್ಯಂಡ್ ಆ 22 ಕ್ಯಾರೆಟ್ ಗೋಲ್ಡ್ನ ಯೂಸ್ ಮಾಡಿರೋ ಟಾಯ್ಲೆಟ್ ಪೇಪರ್ದು ಬೆಲೆ ಎಷ್ಟು ಗೊತ್ತಾ ಗೈಸ್? ಆಲ್ಮೋಸ್ಟ್ $1.3 million. ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡೋ ಟಾಯ್ಲೆಟ್ ಪೇಪರ್ನ ಕೂಡ ಗೋಲ್ಡ್ನ ಯೂಸ್ ಮಾಡಿ ಕ್ರಿಯೇಟ್ ಮಾಡಿದ್ರು ಅನ್ನೋದು ಕೇಳೋದಕ್ಕೆ ತುಂಬ ಆಶ್ಚರ್ಯವಾಗೈತೆ. ಆ್ಯಂಡ್ ಗೋಲ್ಡ್ನ ಎಷ್ಟು ಯೂಸ್ಲೆಸ್ಸಾಗಿ ಯೂಸ್ ಮಾಡಬೇಕು ಅನ್ನೋದನ್ನು ಇವ್ರು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಸೊ ಈ ಥರ ವಸ್ತುಗಳನ್ನ ಇಸ್ಕೊಳ್ಳೋ ಜನನೂ ಇದ್ದಾರಾ ಅಂತ ನಿಮ್ಗೆ ಆಶ್ಚರ್ಯ ಆಗಿರುತ್ತೆ. ಆ್ಯಂಡ್ ನನಗೂ ಆಯಿತು, ಅದಕ್ಕೆ ಈ ಥರ ಟಾಪಿಕ್ಸ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡಿದ್ದು. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಆ್ಯಂಡ್ ಆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ಸೈನಿಂಗ್ ಆಫ್ ದೀಕ್ಷಿತ್.